ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಪರಿಶುದ್ಧ ಆರಾಧನೆಯಲ್ಲಿ ಮತ್ತು ದಾವರ್ತಿ ದೇವರನ್ನು ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ಸಂದರ್ಭವನ್ನು ಅವಕಾಶವನ್ನು ಕೊಟ್ಟಿರುವಾಗ ನಮ್ಮ ಹೃದಯದ ಅಂತರಾಳದಿಂದ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ. ಪ್ರಾರಂಭದಲ್ಲಿ ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸುವ. ಹಲ್ಲೆಲೂಯಾ. ಸ್ತೋತ್ರ 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 ಸ್ತೋತ್ರ. ಸರ್ವಶಕ್ತನೇ ನಿನಗೆ ಸ್ತೋತ್ರ, ರಾಜಾದಿರಾಜನೇ ನಿನಗೆ ಸ್ತೋತ್ರ, ಪರಿಶುದ್ಧನೇ ನಿನಗೆ ಸ್ತೋತ್ರ, ಸ್ತೋತ್ರ 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 ಸ್ತೋತ್ರ. ಹಲ್ಲೆಲೂಯ 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 ಹಲ್ಲೆಲೂಯ. ನಮ್ಮನ್ನು ಬಲವಾಗಿ ಪ್ರೀತಿ ಮಾಡುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ಈ ಪರಿಶುದ್ಧ ದಿನಕ್ಕಾಗಿ ನಾವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಈ ವಾರದ ಪ್ರಾರಂಭ ದಿನದಲ್ಲಿ ನಿಮ್ಮ ಮಕ್ಕಳಾದ ನಾವು ನಿಮ್ಮ ಸನ್ನಿಧಾನದಲ್ಲಿ ನಿಮ್ಮನ್ನು ಸ್ತುತಿಸುವುದಕ್ಕೆ, ನಿಮ್ಮನ್ನು ಆರಾಧಿಸುವುದಕ್ಕೆ, ನಮ್ಮನ್ನು ಬರಮಾಡಿದ್ದಕ್ಕಾಗಿ ನಾವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥವರಾಗಿದ್ದೇವೆ. ಪರಲೋಕವು ನಿನ್ನ ಸಿಂಹಾಸನವು, ಭೂಮಿಯು ನಿನ್ನ ಪಾದಪೀಠವು ಸ್ವಾಮಿ. ನಿನ್ನ ಪಾದಪೀಠದ ಕೆಳಗೆ ನಿಮ್ಮ ಮಕ್ಕಳಾದ ನಾವು ಏಕ ಮನಸ್ಸಿನಿಂದ ಕರ್ತನೆ ನಿಮ್ಮನ್ನು ಆರಾಧಿಸುವಂತೆ, ನಿಮ್ಮನ್ನು ಸ್ತುತಿಸುವಂತೆ ನಮ್ಮ ಜೀವಿತದಲ್ಲಿ ಕೃಪೆ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಕರ್ತನೆ, ಪ್ರತ್ಯೇಕವಾಗಿ ಆರಾಧನೆಗೆ ಅಡ್ಡಿಯಾಗಿ ನಮ್ಮ ಜೀವಿತದಲ್ಲಿರುವಂಥ ಎಲ್ಲ ವಿಧವಾದ ಪಾಪಗಳನ್ನು, ಎಲ್ಲ ವಿಧವಾದ ಅಪರಾಧಗಳನ್ನು ಕರ್ತನೆ ನೀನು ಮನ್ನಿಸು ಎಂಬುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ಯೇಸು ಕ್ರಿಸ್ತನ ರಕ್ತವು ಸಕಲ ಪಾಪವನ್ನು ನಿವಾರಿಸಿ ನಮ್ಮನ್ನು ಶುದ್ಧಿ ಮಾಡುವುದು ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ನೋಡುತ್ತೇವೆ ಸ್ವಾಮಿ. ಈ ಮುಂಜಾನೆಯಲ್ಲಿ ಮತ್ತೊಂದು ಆವರ್ತಿ ಕರ್ತನೆ ನಿನ್ನ ರಕ್ತವನ್ನು ಪ್ರೋಕ್ಷಿಸಿ ನಮ್ಮನ್ನು ಶುದ್ಧಿಪಡಿಸು ಎಂಬುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ನಾವು ಹಾಡುವಂಥ ಹಾಡುಗಳು ಕರ್ತನೆ, ನಾವು ಧ್ಯಾನ ಮಾಡಲಿರುವಂಥ ನಿಮ್ಮ ವಾಕ್ಯ ಎಲ್ಲದರ ಮೂಲಕವಾಗಿ ದೇವರ ನಾಮ ಮಹಿಮೆ ಹೊಂದುವಂತೆ ನೀನು ಕೃಪೆ ಮಾಡು. ಪ್ರಾರ್ಥನೆಗಳಿಗಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ, ಆಮೇನ್. ಮತ್ತೊಂದು ಆವರ್ತಿ ಈ ಮುಂಜಾನೆಯಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ಸಂದರ್ಭವನ್ನು, ಅವಕಾಶವನ್ನು ಕೊಟ್ಟಿರುವಾಗ ನಾವು ದೇವರಿಗೆ ನಮ್ಮ ಹೃದಯದ ಅಂತರಾಳದಿಂದ ಸ್ತೋತ್ರಗಳೆಂಬ ಗೀತೆಗಳಿಂದ ನಾವು ಆತನನ್ನು ಆರಾಧಿಸಿ ಆತನನ್ನು ಮಹಿಮೆಪಡಿಸುವ. ಒಂದು ಪ್ರಾರಂಭದಲ್ಲಿ ಒಂದು ಹಾಡನ್ನು ಹಾಡಿ ದೇವರನ್ನು ಮಹಿಮೆಪಡಿಸುವ. ಆಳಕ್ಕೆ ಆಳಕ್ಕೆ ಬೇರೂರು ನೀ, ಮೇಲಕ್ಕೆ ಫಲ ಕೊಡುವಿ, 100, 60, 30 ಆದರೂ ಹೆಚ್ಚಾಗಿ ಫಲ ಕೊಡು ನೀ ಎಂಬ ಕನ್ನಡ ಹಾಡನ್ನು ಹಾಡಿ ದೇವರನ್ನು ನಾವು ಮಹಿಮೆಪಡಿಸುವ. ಆಳಕ್ಕೆ ಆಳಕ್ಕೆ ಬೇರೂರು ನೀ, ಮೇಲಕ್ಕೆ ಫಲ ಕೊಡು ನೀ. ಆಳಕ್ಕೆ ಆಳಕ್ಕೆ ಬೇರೂರು ನೀ, ಮೇಲಕ್ಕೆ ಫಲ ಕೊಡು ನೀ. 100, 60, 30 ಆದರೂ ಹೆಚ್ಚಾಗಿ ಫಲ ಕೊಡು ನೀ. 100, 60, 30 ಆದರೂ ಹೆಚ್ಚಾಗಿ ಫಲ ಕೊಡು ನೀ. ಆಳಕ್ಕೆ ಆಳಕ್ಕೆ ಬೇರೂರು ನೀ, ಮೇಲಕ್ಕೆ ಫಲ ಕೊಡು ನೀ. 100, 60, 30 ಆದರೂ ಹೆಚ್ಚಾಗಿ ಫಲ ಕೊಡು ನೀ. 100, 60, 30 ಆದರೂ ಹೆಚ್ಚಾಗಿ ಫಲ ಕೊಡು ನೀ. ವಾಕ್ಯವ ಪ್ರೀತಿಸುವ, ವಾಕ್ಯದೊಳೂರಿ ನೆಲೆಗೊಳ್ಳುವ. ವಾಕ್ಯವ ಪ್ರೀತಿಸುವ, ವಾಕ್ಯದೊಳೂರಿ ನೆಲೆಗೊಳ್ಳುವ. ಆತನಲ್ಲಿ ನೆಲೆಗೊಂಡರೆ ಒಳ್ಳೆ ಫಲವನ್ನು ಕೊಡುತ್ತಿರುವ. ಆತನಲ್ಲಿ ನೆಲೆಗೊಂಡರೆ ಒಳ್ಳೆ ಫಲವನ್ನು ಕೊಡುತ್ತಿರುವ. ಆಳಕ್ಕೆ ಆಳಕ್ಕೆ ಬೇರೂರು ನೀ, ಮೇಲಕ್ಕೆ ಫಲ ಕೊಡು ನೀ.
60 30 ಆದರೂ ಹೆಚ್ಚಾಗಿ ಫಲ ಕೊಡುತ್ತೀ. 60 30 ಆದರೂ ಹೆಚ್ಚಾಗಿ ಫಲ ಕೊಡುತ್ತೀ. ವಾಕ್ಯವಾಗಿ ಬಂದರು ಆತನೇ ನಿಜವಾದ ದ್ರಾಕ್ಷೆ ಬಳ್ಳಿ. ವಾಕ್ಯವಾಗಿ ಬಂದರು ಆತನೇ ನಿಜವಾದ ದ್ರಾಕ್ಷೆ ಬಳ್ಳಿ. ಈ ವರ್ಷ ಫಲ ಕೊಟ್ಟಾರೆ, ಒಳ್ಳೆ ಫಲ ಕೊಡುವ ಕೊಂಬೆಯಾಗಿರುವೆ. ಈ ವರ್ಷ ಫಲ ಕೊಟ್ಟಾರೆ, ಒಳ್ಳೆ ಫಲ ಕೊಡುವ ಕೊಂಬೆಯಾಗುವೆ. ಆಳಕ್ಕೆ ಬೇರೂರುತ್ತೀ, ಮೇಲಕ್ಕೆ ಫಲ ಕೊಡುತ್ತೀ. 60 30 ಆದರೂ ಹೆಚ್ಚಾಗಿ ಫಲ ಕೊಡುತ್ತೀ. 60 30 ಆದರೂ ಹೆಚ್ಚಾಗಿ ಫಲ. ಎಲೆ ತುಂಬಿ ಫಲ ಕೊಡಾದ ಅಂಜೂರದ ಮರವು ನೀನಾಗದಿರು. ಎಲೆ ತುಂಬಿ ಫಲ ಕೊಡಾದ ಅಂಜೂರದ ಮರವು ನೀನಾಗದಿರು. ಈ ವರ್ಷ ಫಲ ಕೊಟ್ಟಾರೆ, ಉತ್ತಮ ಫಲ ಕೊಡುವ ಕೊಂಬೆಯಾಗಿರುವ. ಈ ವರ್ಷ ಫಲ ಕೊಟ್ಟಾರೆ, ಉತ್ತಮ ಫಲ ಕೊಡುವ ಕೊಂಬೆಯಾಗಿರುವ. ಆಳಕ್ಕೆ ಬೇರೂರುತ್ತೀ, ಮೇಲಕ್ಕೆ ಫಲ ಕೊಡುತ್ತೀ. 60 30 ಆದರೂ ಹೆಚ್ಚಾಗಿ ಫಲ ಕೊಡುತ್ತೀ. 60 30 ಆದರೂ ಹೆಚ್ಚಾಗಿ ಫಲ ಕೊಡುತ್ತೀ. 60 30 ಆದರೂ ಹೆಚ್ಚಾಗಿ ಫಲ ಕೊಡುತ್ತೀ. ಆಳಕ್ಕೆ ಬೇರೂರು ನೀ, ಮೇಲಕ್ಕೆ ಫಲ ಕೊಡು ನೀ. 160 30 ಆದರೂ ಹೆಚ್ಚಾಗಿ ಫಲ ಕೊಡು ನೀ. ವಾಕ್ಯವ ಪ್ರೀತಿಸುವ, ವಾಕ್ಯದೊಳೂರಿ ನೆಲೆಗೊಳ್ಳುವ, ಆತನಲ್ಲಿ ನೆಲೆಗೊಂಡರೆ ಒಳ್ಳೆ ಫಲವನ್ನು ಕೊಡುತ್ತಿರುವ. ವಾಕ್ಯವಾಗಿ ಬಂದನು, ಆತನೇ ನಿಜವಾದ ದ್ರಾಕ್ಷೆ ಬಳ್ಳಿ. ಈ ವರ್ಷ ಫಲ ಕೊಟ್ಟರೆ ಒಳ್ಳೆ ಫಲ ಕೊಡುವ ಕೊಂಬೆಯಾಗುವೆ. ಎಲೆ ತುಂಬಿ ಫಲ ಕೊಡದ ಅಂಜೂರದ ಮರವು ನೀನಾಗದಿರು. ಈ ವರ್ಷ ಫಲ ಕೊಟ್ಟರೆ ಉತ್ತಮ ಫಲ ಕೊಡುವ ಕೊಂಬೆಯಾಗಿರು. ಅತ್ಯಂತ ಸುಮಧುರವಾದ ಅರ್ಥಗರ್ಭಿತವಾದಂತಹ ಒಂದು ಆತ್ಮಿಕವಾದಂತಹ ಒಂದು ಹಾಡು. ಕರ್ತನು ಪ್ರತಿಯೊಬ್ಬರಿಂದ ಎದುರು ನೋಡುವಂತಹ ಒಂದೇ ಒಂದು ಕಾರ್ಯ, ನಾವು ಫಲವನ್ನು ಕೊಡುವವರಾಗಿರಬೇಕೆಂಬುದಾಗಿ. ಯೋಹಾನನ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಹೇಳಿರುವಂತಹ ಒಂದು ಮಾತು, 16ನೇ ವಾಕ್ಯ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು, ನೀವು ಹೊರಟು ಹೋಗಿ ಫಲ ಕೊಡುವವರಾಗಬೇಕೆಂತಲೂ ನೀವು ಕೊಡುವ ಫಲವು ನಿಲ್ಲುವಂಥದ್ದಾಗಬೇಕೆಂತಲೂ ನಿಮ್ಮನ್ನು ನೇಮಿಸಿದ್ದೇನೆ. ಕರ್ತನು ಪ್ರತಿಯೊಬ್ಬ ದೇವರ ಮಗನನ್ನು
ಪ್ರತಿಯೊಬ್ಬ ದೇವರ ಮಗಳನ್ನ ಕೇವಲ ಒಂದು ವಿಶ್ವಾಸಿಯಾಗಿ ಮಾತ್ರವಲ್ಲ ಆಯ್ಕೆ ಮಾಡಿಟ್ಟಿರುವಂಥದ್ದು. ಈ ಲೋಕದಲ್ಲಿ ಕರ್ತನು ನಿನ್ನನ್ನು ನನ್ನನ್ನು ಇಟ್ಟಿರುವಂಥದ್ದು ಒಂದು ನೇಮಕವನ್ನು ಮಾಡಿ. ಅಪೊಸ್ತಲನಾದ ಪೌಲನು ಕೊರಿಂಥದಲ್ಲಿರುವಂತಹ ವಿಶ್ವಾಸಿಗಳಿಗೆ ಬರೆಯುವಾಗ ಹೇಳಿರುವಂಥದ್ದು, ನಾವು ಕ್ರಿಸ್ತನ ರಾಯಭಾರಿಗಳಾಗಿದ್ದೇವೆ. ವಿ ಆರ್ ದ ಅಂಬಾಸಿಡರ್ ಆಫ್ ಕ್ರೈಸ್ಟ್. ಒಬ್ಬ ರಾಯಭಾರಿ ಅನ್ನುವಂಥದ್ದು ಒಂದು ದೇಶವನ್ನು ಪ್ರತಿನಿಧಿಸುವಂಥವನಾಗಿದ್ದಾನೆ. ಒಂದು ದೇಶವನ್ನ ಮತ್ತೊಂದು ದೇಶದಲ್ಲಿ ಪ್ರತಿನಿಧಿಸುವಂತಹ ಉದ್ದೇಶ ಅನ್ನುವಂಥದ್ದು ಅವನಿಗೆ ತನ್ನ ದೇಶದಲ್ಲಿರುವಂತಹ ವಿಚಾರಗಳನ್ನ ತಾನು ಇರುವಂತಹ ದೇಶದಲ್ಲಿ ತಿಳಿಸುವುದಕ್ಕೋಸ್ಕರವಾಗಿ ಅಲ್ಲಿರುವಂತಹ ವ್ಯಾಪಾರಗಳನ್ನ, ಅಲ್ಲಿರುವಂತಹ ಪ್ರವಾಸೋದ್ಯಮವನ್ನ ಮತ್ತೊಂದು ದೇಶದಲ್ಲಿ ಕ್ಯಾನ್ವಸ್ ಮಾಡುವಂತಹ ಮೂಲ ಉದ್ದೇಶ. ಅದಕ್ಕಿಂತಲೂ ಮಿಗಿಲಾಗಿ ಎರಡು ದೇಶಗಳ ನಡುವೆ ಒಂದು ಸಮಾಧಾನದ ಒಪ್ಪಂದವನ್ನ, ಒಂದು ಸಮಾಧಾನಕರವಾದಂತಹ ಒಂದು ಕಾರ್ಯವನ್ನ ನಿರ್ವಹಿಸುವಂಥದ್ದಾಗಿದೆ ಒಬ್ಬ ರಾಯಭಾರಿಯ ಮೂಲ ಉದ್ದೇಶ. ಇದನ್ನ ಅರ್ಥೈಸಿಕೊಂಡಿದ್ದಂತಹ ಪೌಲನು ಕೊರಿಂಥದಲ್ಲಿರುವಂತಹ ವಿಶ್ವಾಸಿಗಳಿಗೆ ಹೇಳುವಂಥದ್ದು, ವಿ ಆರ್ ದ ಅಂಬಾಸಿಡರ್ ಆಫ್ ಕ್ರೈಸ್ಟ್. ನಾವು ಕ್ರಿಸ್ತನ ರಾಯಭಾರಿಗಳಾಗಿದ್ದೇವೆ. ಇಲ್ಲಿ ಯೇಸು ಸ್ವಾಮಿ ಅದನ್ನು ವಿಭಿನ್ನವಾದ ರೀತಿಯಲ್ಲಿ, ಅದನ್ನ ಸಾಮ್ಯದ ರೀತಿಯಲ್ಲಿ ಆತನು ಹೇಳುವಂಥದ್ದು, ನಾನು ನಿಮ್ಮನ್ನ ನೇಮಿಸಿದ್ದೇನೆ. ಯಾವ ರೀತಿಯಾಗಿ, ಯಾವ ರೀತಿ ಒಂದು ದ್ರಾಕ್ಷೆ ಬಳ್ಳಿ, ದ್ರಾಕ್ಷೆ ಕೊಂಬೆ ದ್ರಾಕ್ಷೆ ಬಳ್ಳಿಯಲ್ಲಿ ಒಂದಾಗಿದ್ದು ಫಲವನ್ನು ಕೊಡುತ್ತದೋ, ಹಾಗೆಯೇ ನಾನು ನಿಮ್ಮನ್ನ ಈ ಲೋಕದಲ್ಲಿ ಒಂದು ದ್ರಾಕ್ಷೆಯ ಕೊಂಬೆಯಾಗಿ ಇಟ್ಟಿದ್ದೇನೆ. ಈ ದ್ರಾಕ್ಷೆ ಕೊಂಬೆ ಫಲವನ್ನು ಕೊಡುವಂತಹ ಕೊಂಬೆಯಾಗಿರಬೇಕಾದರೆ ಈ ದ್ರಾಕ್ಷೆ ಕೊಂಬೆಯು ಕ್ರಿಸ್ತನೆಂಬ ದ್ರಾಕ್ಷೆ ಬಳ್ಳಿಯೊಂದಿಗೆ ಉತ್ತಮವಾದ ಸಂಬಂಧವನ್ನ, ಉತ್ತಮವಾದ ಸಂಪರ್ಕವನ್ನ ಪಡೆದುಕೊಂಡಿರಬೇಕಾಗಿರುವಂಥದ್ದಾಗಿದೆ. ಈ ರೀತಿ ದೇವರು ನಮ್ಮನ್ನ ಈ ಲೋಕದಲ್ಲಿ ಇಟ್ಟಿರುವಂಥದ್ದು ನಾವು ಫಲವನ್ನು ಕೊಡಬೇಕು. ಎಷ್ಟು ಅದ್ಭುತವಾದಂತಹ ಒಂದು ಹಾಡು. ಆಳಕ್ಕೆ ಆಳಕ್ಕೆ ಬೇರೂರು ನೀ, ಮೇಲಕ್ಕೆ ಫಲ ಕೊಡು ನೀ, 100, 60, 30 ಆದರೂ ಹೆಚ್ಚಾಗಿ ಫಲ ಕೊಡು ನೀ. ಪ್ರಿಯರೇ, ಕರ್ತನು ಕ್ರಿಸ್ತನು ನಿನ್ನನ್ನ ನನ್ನನ್ನ ಪಾಪದಿಂದ, ಅಂಧಕಾರದಿಂದ, ಶಾಶ್ವತವಾದ ನಾಶನದಿಂದ, ಅಗ್ನಿ ನರಕದಿಂದ ತಪ್ಪಿಸಿರುವಂಥದ್ದು, ಬಿಡಿಸಿರುವಂಥದ್ದು ನೀನು ನಾನು ಈ ಲೋಕದಲ್ಲಿ ಐಶ್ವರ್ಯವಂತವಾದ ಜೀವಿತವನ್ನು ಜೀವಿಸುವುದಕ್ಕೋಸ್ಕರವಾಗಿ ಅಲ್ಲ, ಬದಲಾಗಿ ಆತನು ನಿನ್ನನ್ನ ನನ್ನನ್ನ ಈ ಲೋಕದಲ್ಲಿ ನೇಮಿಸಿಟ್ಟಿರುವಂಥದ್ದು ನೀನು ನಾನು ಆತನಿಗೆ ಫಲವನ್ನು ಕೊಡುವವರಾಗಬೇಕೆಂಬುದಾಗಿ. ಅನೇಕರು ಈ ಲೋಕದಿಂದ ಕಣ್ಮರೆಯಾಗಿ ಹೋಗಿದ್ದಾರೆ, ಅನೇಕರು ಮರಣಿಸಿದ್ದಾರೆ, ಅನೇಕರು ಪಿಂಡವಾಗಿರುವಾಗಲೇ ಈ ಲೋಕವನ್ನ ಕಾಣದೆ ಲೋಕವನ್ನ ಬಿಟ್ಟು ಅಗಲಿ ಹೋಗಿದ್ದಾರೆ. ಆದರೆ ನಿನ್ನನ್ನ ನನ್ನನ್ನ ಸರ್ವಶಕ್ತನಾದ ದೇವರು ಕಾಪಾಡಿರುವಂಥದ್ದು, ಇಟ್ಟಿರುವಂಥದ್ದು ನಮ್ಮ ವೈಯಕ್ತಿಕವಾದ ವಿಚಾರಗಳನ್ನು ನೋಡಿಕೊಂಡು ಜೀವಿಸುವುದಕ್ಕೋಸ್ಕರವಾಗಿ ಅಲ್ಲ, ಬದಲಾಗಿ ಆತನು ನಮ್ಮನ್ನ ನೇಮಿಸಿರುವಂಥದ್ದು ಆತನಿಗೆ ಫಲವನ್ನು ಕೊಡುವವರಾಗಬೇಕೆಂಬುದಾಗಿ. ಯೇಸುವಿನ ಶಬ್ದವನ್ನ ಕೇಳಿ, ಯೇಸುವಿನ ಕರೆಯನ್ನ ಕೇಳಿ ಎಲ್ಲವನ್ನ ಬಿಟ್ಟು ಹಿಂಬಾಲಿಸಿದಂತಹ ಶಿಷ್ಯರು ಕಟ್ಟ ಕಡೆಯದಾಗಿ ಒಂದು ಪ್ರಶ್ನೆಯನ್ನ ಕೇಳಿದ್ರು, ಎಲ್ಲವನ್ನ ಬಿಟ್ಟು ಬಂದಿದ್ದೇವೆ, ನಮಗೆ ಏನು ಸಿಗ್ತದೆ? ಪೇತ್ರನು ಬಲೆಯನ್ನ, ದೋಣಿಯನ್ನ ಬಿಟ್ಟು ಯೇಸುವನ್ನ ಹಿಂಬಾಲಿಸಿದ. ಯಾಕೋಬ ಯೋಹಾನರು ಬಲೆಯನ್ನ
ದೋಣಿಯನ್ನ ತನ್ನ ತಂದೆಯನ್ನ ಬಿಟ್ಟು ಯೇಸುವನ್ನ ಹಿಂಬಾಲಿಸಿದರು. ಮತ್ತಾಯನು ತನ್ನ ಕಸುಬನ್ನ ಬಿಟ್ಟು ಯೇಸುವನ್ನ ಹಿಂಬಾಲಿಸಿದನು. ಹೀಗೆ ಪ್ರತಿಯೊಬ್ಬರು ತಮಗೆ ಲಾಭವಾಗಿದ್ದಂಥದನ್ನ, ತಮ್ಮ ಜೀವಿತದಲ್ಲಿ ಶ್ರೇಷ್ಠವಾಗಿರುವಂಥದ್ದನ್ನ ಬಿಟ್ಟು ಯೇಸುವನ್ನ ಹಿಂಬಾಲಿಸಿದರು. ಅಪೊಸ್ತಲನಾದ ಪೌಲನು ಹೇಳುವಂಥದ್ದು, ನನಗೆ ಲಾಭವಾಗಿರುವಂಥದ್ದನ್ನ ಕ್ರಿಸ್ತನ ನಿಮಿತ್ತ ಕಸವನ್ನೆಣಿಸುತ್ತೇನೆ ಎಂಬುದಾಗಿ. ಪೌಲನಿಗೆ ಲಾಭವಾಗಿದ್ದಂತಹ ಆರ್ಥಿಕತೆ, ಪೌಲನಿಗೆ ಲಾಭವಾಗಿದ್ದಂತಹ ಅವನ ವಿದ್ಯಾಭ್ಯಾಸ ಎಲ್ಲವನ್ನ ಬಿಟ್ಟು ಆತನು ಯೇಸುವನ್ನ ಹಿಂಬಾಲಿಸಿದ. ಕಾರಣ ಅವರಿಗೆ ಬೇಕಾದಂಥದ್ದು ಈ ಲೋಕದ ಐಶ್ವರ್ಯವಲ್ಲ, ಅವರಿಗೆ ಬೇಕಾಗಿರುವಂಥದ್ದು ಈ ಲೋಕದ ಜ್ಞಾನವಲ್ಲ, ಅವರಿಗೆ ಬೇಕಾಗಿರುವಂಥದ್ದು ಒಂದು ನಿತ್ಯತ್ವ. ಒಂದು ನಿತ್ಯತ್ವಕ್ಕೋಸ್ಕರವಾಗಿ ಒಂದು ನಿತ್ಯವಾದಂತಹ ಆ ಒಂದು ಪರಲೋಕದ ಬಾಧ್ಯತೆಯನ್ನು ಹೊಂದುವುದಕ್ಕೋಸ್ಕರವಾಗಿ ಅವರು ಎಲ್ಲವನ್ನ ಬಿಟ್ಟು ಯೇಸುವನ್ನ ಹಿಂಬಾಲಿಸಿದರು. ಆದರೆ 2022ರಲ್ಲಿ ಜೀವಿಸುವಂತಹ ಪ್ರಿಯ ದೇವರ ಮಕ್ಕಳೇ, ನಾವು ಯೇಸುವನ್ನ ಹಿಂಬಾಲಿಸುವುದರ ಮೂಲ ಉದ್ದೇಶ ಏನಾಗಿದೆ? ವಾಟ್ ಇಸ್ ಅವರ್ ಅಲ್ಟಿಮೇಟ್ ಗೋಲ್? ವಾಟ್ ವಿ ರಿಸೀವ್? ಏನು ಸಿಗ್ತದೆ ಲೋಕದಲ್ಲಿ ನಮಗೆ? ನೋ. 2000 ವರ್ಷಗಳ ಹಿಂದೆ ಯೇಸು ಸ್ವಾಮಿ ಲೋಕಕ್ಕೆ ಬಂದಂಥದ್ದು ಈ ಲೋಕದಲ್ಲಿ ನಿನಗೆ ಏನನ್ನಾದರೂ ಕೊಡುವುದಕ್ಕೋಸ್ಕರವಾಗಿ ಅಲ್ಲ. ಯೋಹಾನ 3:16 ಸ್ಪಷ್ಟವಾಗಿ ಹೇಳುವಂಥದ್ದು, ಗಾಡ್ ಸೋ ಲವ್ ದ ವರ್ಲ್ಡ್ ಅಂಡ್ ಹಿ ಗೇವ್ ಹಿಸ್ ಓನ್ಲಿ ಬಿಗೋಟನ್ ಸನ್ whosoever believes in him, ಆತನಲ್ಲಿ ನಂಬುವ ಪ್ರತಿಯೊಬ್ಬನು ನಾಶವಾಗದೆ ನಿತ್ಯ ಜೀವವನ್ನ ಪಡೆಯಬೇಕೆಂಬುದಾಗಿ. ಆತನ ಒಂದೇ ಒಂದು ಉದ್ದೇಶ, ನಮಗೆ ನಿತ್ಯ ಜೀವವನ್ನ ಕೊಡುವಂಥದ್ದು. ಅದಕ್ಕೋಸ್ಕರವಾಗಿ ನಾವು ಕರೆಯಲ್ಪಟ್ಟಿದ್ದೇವೆ ಪ್ರಿಯರೇ. ಈ ನಿತ್ಯ ಜೀವಕ್ಕೋಸ್ಕರವಾಗಿ ಕರೆಯಲ್ಪಟ್ಟಿರುವಂತಹ ನಾವುಗಳು ಈ 2022ರ ಈ ದಿನದಲ್ಲಿ ಬದುಕಿರುವಂಥದ್ದು ಆತನು ನಮ್ಮನ್ನು ಈ ಲೋಕದಲ್ಲಿ ನೇಮಿಸಿದರ ಫಲವಾಗಿ. ಯಾತಕ್ಕೋಸ್ಕರವಾಗಿ ನೇಮಿಸಿರುವಂಥದ್ದು? ನಾವು ಆತನಿಗೆ ಫಲವನ್ನ ಕೊಡುವವರಾಗಬೇಕೆಂಬುದಾಗಿ. ಪ್ರಿಯರೇ, ವಿ ಶುಡ್ ನೋ ನಮ್ಮ ಜೀವಿತದ ದೌತ್ಯ ಏನೆಂಬುದಾಗಿ ನಾವು ಮೊದಲು ಚೆನ್ನಾಗಿ ಗ್ರಹಿಸಿಕೊಂಡಿರಬೇಕು. ಈ ಲೋಕದಲ್ಲಿ ನಾವು ಬದುಕಬೇಕಾದರೆ ನಮಗೆ ಕೆಲಸ ಬೇಕು, ನಮಗೆ ಈ ಲೋಕದಲ್ಲಿ ಎಲ್ಲವೂ ಬೇಕು. ಆದರೆ ಅವರ್ ಅಲ್ಟಿಮೇಟ್ ಗೋಲ್, ನಮ್ಮ ಮೂಲ ಗುರಿ ಇದಾಗಿರಬಾರದು. ನಮ್ಮ ಮೂಲ ಗುರಿ ಲೌಕಿಕವಾದ ಆಶೀರ್ವಾದವಾಗಿರಬಾರದು. ನಿನ್ನ ಮೂಲ ಗುರಿ ಲೌಕಿಕತೆಯಾಗಿದ್ದರೆ ಯು ಆರ್ ಗುಡ್ ಫಾರ್ ನಥಿಂಗ್ ಇನ್ ಪ್ರೆಸೆನ್ಸ್ ಆಫ್ ಗಾಡ್. ದೇವರ ಮುಂಭಾಗದಲ್ಲಿ ನೀನು ಯಾವುದಕ್ಕೂ ಬಾರದವನಾಗಿದ್ದಿ. ಅವರ್ ಅಲ್ಟಿಮೇಟ್ ಗೋಲ್, ಆತನು ನಮ್ಮನ್ನ ನೇಮಿಸಿರುವಂಥದ್ದು. ದೇರ್ ಇಸ್ ಎ ರಿಟೈರ್ಮೆಂಟ್ ಏಜ್. ಪ್ರತಿಯೊಬ್ಬರಿಗೂ ಅವರ ಸೇವೆಯಿಂದ ನಿವೃತ್ತಿಯನ್ನು ಹೊಂದುವಂತ ಒಂದು ದಿನ ಇದೆ. ಸರ್ಕಾರಿ ಕೆಲಸ ಮಾಡುವಂಥವರಿಗೂ ದೇರ್ ಇಸ್ ಎ ರಿಟೈರ್ಮೆಂಟ್. ಖಾಸಗಿ ಕೆಲಸ ಮಾಡುವಂಥವರಿಗೂ ಒಂದು ನಿವೃತ್ತಿಯ ದಿನ ಇದೆ. ಅದೇ ರೀತಿ ಪ್ರಿಯ ದೇವರ ಮಗನೇ, ಪ್ರಿಯ ದೇವರ ಮಗಳೇ, ನಿನಗೂ ನನಗೂ ಒಂದು ನಿವೃತ್ತಿಯ ದಿನ ದೇವರು ನೇಮಿಸಿದ್ದಾನೆ. ನಮ್ಮ ನಿವೃತ್ತಿ ಅನ್ನುವಂಥದ್ದು ನಮ್ಮ ಶ್ವಾಸ ನಿಶ್ಚಲವಾಗುವಂತಹ ಒಂದು ದಿನ. ನಮ್ಮ ನಿವೃತ್ತಿ ಅನ್ನುವಂಥದ್ದು ನಾವು ನಿತ್ಯ ನಿರಂತರವಾಗಿ ಈ ಲೋಕದಿಂದ ಬೇರ್ಪಡಿಸುವಂತಹ ಒಂದು ದಿನ. ಅಲ್ಲಿಯ ತನಕ ದೇವರು ನನ್ನನ್ನ ಈ ಲೋಕದಲ್ಲಿ ನೇಮಿಸಿರುವಂಥದ್ದು ಕ್ರಿಸ್ತನ ಸದ್ವರ್ತಮಾನವನ್ನ ಇತರರಿಗೆ ತಿಳಿಸುವಂಥದ್ದು. ಕ್ರಿಸ್ತನಲ್ಲಿ ಬೇರೂರಿಕೊಂಡು ಕ್ರಿಸ್ತನಲ್ಲಿ ನೆಲೆಯೂರಿ ಆತನಿಗೆ ಫಲವನ್ನ ಕೊಡುವಂತವರಾಗಿರಬೇಕೆಂಬುದಾಗಿ ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ ಅದರ 7ನೇ ವಾಕ್ಯದಲ್ಲಿ
ಅಪೊಸ್ತಲನಾದ ಪೌಲನು ಕೊಲೋಸ್ಯದಲ್ಲಿರುವಂತಹ ವಿಶ್ವಾಸಿಗಳಿಗೆ ಬರೆದಿರುವಂಥದ್ದನ್ನ ನಾವು ನೋಡುವಂಥವರಾಗಿದ್ದೇವೆ. ಆತನಲ್ಲಿ ಬೇರೂರಿಕೊಂಡು ಭಕ್ತಿ ವೃದ್ಧಿಯನ್ನು ಹೊಂದಿಕೊಂಡು ನಿಮಗೆ ಬೋಧಿಸಲ್ಪಟ್ಟ ಉಪದೇಶದ ಪ್ರಕಾರವೇ ಕ್ರಿಸ್ತ ನಂಬಿಕೆಯಲ್ಲಿ ನೆಲೆಗೊಂಡು ದೇವರಿಗೆ ಹೆಚ್ಚೆಚ್ಚಾಗಿ ಸ್ತೋತ್ರ ಮಾಡುವವರಾಗಿರ್ರಿ. ವಾಟ್ ಈಸ್ ಅವರ್ ಅಲ್ಟಿಮೇಟ್ ಗೋಲ್? ನಮ್ಮ ಜೀವಿತದ ಗುರಿ ಏನಾಗಿದೆ ಎಂಬುದಾಗಿ ಇಲ್ಲಿ ಪೌಲನು ಸ್ಪಷ್ಟವಾಗಿ ಬರೆದಿರುವಂಥದ್ದನ್ನು ನೋಡುತ್ತೇವೆ. ಆತನಲ್ಲಿ ಬೇರೂರಿಕೊಂಡು ಭಕ್ತಿ ವೃದ್ಧಿಯನ್ನು ಹೊಂದಬೇಕು. ನಮ್ಮ ಭಕ್ತಿಯಲ್ಲಿ ದೈನಂದಿನ ಒಂದು ವೃದ್ಧಿಯನ್ನು ಹೊಂದುತ್ತಾ ಇರಬೇಕು. ನೆಟ್ಟಾಗಲು ಒಂದು ಪುಟ್ಟಿ, ಕಿತ್ತಾಗಲು ಒಂದು ಪುಟ್ಟಿ ಆಗಬಾರದು. ವ್ಯವಸಾಯ ಮಾಡುವಂತ ವ್ಯಕ್ತಿ ಒಂದು ಪುಟ್ಟಿ ಕಡಲೆಯನ್ನ ಬಿತ್ತಿದರೆ ಅವನು ಎದುರು ನೋಡುವಂಥದ್ದು ಕೇವಲ ಒಂದು ಪುಟ್ಟಿ ಕಡಲೆಯನ್ನಲ್ಲ, ರಾಶಿ ರಾಶಿಯಾದ ಕಡಲೆಯನ್ನ, ರಾಶಿ ರಾಶಿಯಾದ ಕಡಲೆಯನ್ನ. ನಮ್ಮ ಭಕ್ತಿ ಕೇವಲ ಏನು ಪ್ರಾಂತಕಾಲದ ಭಕ್ತಿ ಆಗಿರಬಾರದು. ನಮ್ಮ ಭಕ್ತಿ ದೈನಂದಿನ ಜೀವಿತದಲ್ಲಿ, ಅನುದಿನದ ಜೀವಿತದಲ್ಲಿ ವೃದ್ಧಿಯನ್ನ ಹೊಂದುವಂತಹ ಭಕ್ತಿ ಆಗಿರಬೇಕು. ಆದುದರಿಂದಲೇ ಇಲ್ಲಿ ಪೌಲನು ಹೇಳುವಂಥದ್ದು, ಭಕ್ತಿಯಲ್ಲಿ ಬೇರೂರಿಕೊಂಡು ಭಕ್ತಿ ವೃದ್ಧಿಯನ್ನ ಹೊಂದಿಕೊಂಡು ನಿಮಗೆ ಬೋಧಿಸಲ್ಪಟ್ಟ ಉಪದೇಶದ ಪ್ರಕಾರವೇ ಕ್ರಿಸ್ತ ನಂಬಿಕೆಯಲ್ಲಿ ನೆಲೆಗೊಂಡು, ಕ್ರಿಸ್ತ ನಂಬಿಕೆಯಲ್ಲಿ ನೆಲೆಗೊಳ್ಳಬೇಕು ನಾವು. ನಮ್ಮ ಫೌಂಡೇಶನ್, ನಮ್ಮ ಅಡಿಪಾಯ ಅನ್ನುವಂಥದ್ದು ಕ್ರಿಸ್ತನ ನಂಬಿಕೆಯಲ್ಲಿ. ಇದಕ್ಕೋಸ್ಕರವಾಗಿಯೇ ನಾವು ಕರೆಯಲ್ಪಟ್ಟವರಾಗಿದ್ದೇವೆ. ಇದಕ್ಕಾಗಿಯೇ ನಾವು ಕರೆಯಲ್ಪಟ್ಟಿರುವಂಥದ್ದು. ಪ್ರಿಯರೇ, ಈ ಮುಂಜಾನೆಯಲ್ಲಿ ನಾವು ದೇವರ ಸನ್ನಿಧಾನಕ್ಕೆ ನಾವು ಸೇರಿ ಬಂದಿರುವಂತಹ ಸಂದರ್ಭದಲ್ಲಿ ಕ್ರೈಸ್ತರಾದಂತಹ ನಮ್ಮ ದೌತ್ಯಗಳನ್ನು ನಾವು ಚೆನ್ನಾಗಿ ಗ್ರಹಿಸಿ ಅದಕ್ಕೆ ಅನುಸಾರವಾಗಿ ನಾವು ಜೀವಿಸುವಂಥವರಾಗಿರಬೇಕು ಎಂಬುದಾಗಿ ನಾನು ಈ ಮುಂಜಾನೆಯಲ್ಲಿ ನಿಮಗೆ ಜ್ಞಾಪಕಪಡಿಸುವಂಥವನಾಗಿದ್ದೇನೆ. ಮತ್ತಾಯನ ಸುವಾರ್ತೆ ಅದರ 15ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಮಾಡಿದಂತಹ ಒಂದು ಸ್ವಸ್ಥತೆಯ ಕುರಿತಾಗಿ ಈ ಮುಂಜಾನೆಯಲ್ಲಿ ನಿಮ್ಮ ಮಧ್ಯದಲ್ಲಿ ಮಾತನಾಡುವುದಕ್ಕೆ ಬಯಸ್ತಾ ಇದ್ದೇನೆ. ಇದೇ ಕಾರ್ಯವನ್ನ ಮಾರ್ಕನ ಸುವಾರ್ತೆ 7ನೇ ಅಧ್ಯಾಯ ಅದರ 24ರಿಂದ 30 ವಾಕ್ಯಗಳಲ್ಲಿ ಬರೆದಿರುವಂಥದ್ದನ್ನ ನಾವು ನೋಡುವವರಾಗಿದ್ದೇವೆ. ಇಲ್ಲಿ ಮತ್ತಾಯನ ಸುವಾರ್ತೆಯಲ್ಲಿ ಯೇಸು ಅಲ್ಲಿ ಬರೆದಿರುವಂಥದ್ದು, ಯೇಸು ಕಾನಾನ್ಯಳಾದ ಸ್ತ್ರೀಯ ಮಗಳನ್ನ ಸ್ವಸ್ಥ ಮಾಡಿದ್ದು ಎಂಬುದಾಗಿ. ಮಾರ್ಕನ ಸುವಾರ್ತೆಯಲ್ಲಿ ಯೇಸು ಅನ್ಯ ಮತಸ್ಥಳ ಮಗಳನ್ನು ಸ್ವಸ್ಥ ಮಾಡಿದ್ದು ಎಂಬ ಒಂದು ಬರಹವನ್ನ, ಒಂದು ಟೈಟಲ್ ಅನ್ನ ನಾವು ನೋಡುವಂಥವರಾಗಿದ್ದೇವೆ. ಯೇಸು ಸ್ವಾಮಿ ತನ್ನ ಐಹಿಕ ಸೇವೆಯ ಸಂದರ್ಭದಲ್ಲಿ ಆತನು ಅನೇಕ ಅದ್ಭುತಗಳನ್ನ, ಅನೇಕ ಮಹತ್ ಕಾರ್ಯಗಳನ್ನ, ಅನೇಕ ಸೂಚಕ ಕಾರ್ಯಗಳನ್ನ ಮಾಡಿರುವಂಥದ್ದನ್ನ ನಾವು ಸುವಾರ್ತೆಗಳಲ್ಲಿ ನೋಡುವಂಥವರಾಗಿದ್ದೇವೆ. ನೋಡುವಂಥದ್ದು, ಆತನು ಪ್ರಥಮವಾಗಿ ಕಾನಾ ಎಂಬ ಊರಿನಲ್ಲಿ ನೀರನ್ನ ದ್ರಾಕ್ಷಾರಸವಾಗಿ ಪರಿವರ್ತಿಸಿ ತನ್ನ ಸೇವೆಯನ್ನ ಪ್ರಾರಂಭಿಸಿದನು ಎಂಬುದಾಗಿ ಬರೆದಿರುವಂಥದ್ದನ್ನು ನಾವು ನೋಡುತ್ತೇವೆ. ಆದರೆ ಇಲ್ಲಿ ಒಂದು ವಿಚಾರವನ್ನ ಇವತ್ತು ನಿಮ್ಮ ಮಧ್ಯದಲ್ಲಿ ನಾನು ಹೇಳುವುದಕ್ಕೆ ಬಯಸುವಂಥದ್ದು, ಪ್ರಿಯರೇ, ಯೇಸು ಕ್ರಿಸ್ತನ ಈ ಲೋಕದ ಜನನದ ಮೂಲ ಉದ್ದೇಶ ಅನ್ನುವಂಥದ್ದು ಕೇವಲ ಅದ್ಭುತಗಳನ್ನ, ಕೇವಲ ಸೂಚಕ ಕಾರ್ಯಗಳನ್ನ ಮಾಡಿ ಮುಗಿಸುವುದಕ್ಕೋಸ್ಕರವಾಗಿ ಅಲ್ಲ. ಯೇಸು ಕ್ರಿಸ್ತನ ಈ ಲೋಕದ ಜನನದ ಕುರಿತಾಗಿ ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯ ಅದರ 17ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ಅಂದಿನಿಂದ ಯೇಸು
ಪರಲೋಕ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಸಾರಿ ಹೇಳುವುದಕ್ಕೆ ಪ್ರಾರಂಭಿಸಿದನು. ಯೇಸು ಕ್ರಿಸ್ತನ ಈ ಲೋಕ ಜನನದ ಮೂಲ ಉದ್ದೇಶ ಅನ್ನುವಂಥದ್ದು ಜನರಿಗೆ ಮರೆಯಾಗಿರುವ, ಜನರಿಂದ ದೂರವಾಗಿರುವ ದೇವರ ರಾಜ್ಯವನ್ನ ದೇವರ ಸಮೀಪಕ್ಕೆ ತರುವಂಥದ್ದಾಗಿತ್ತು. ಆಗಿರುವಾಗ ಯೇಸು ಈ ಲೋಕದಲ್ಲಿ ಜೀವಿಸಿರುವಂತಹ ಸಂದರ್ಭದಲ್ಲಿ ತನ್ನ ಉಪದೇಶದ ಸಂಗಡ ಅನೇಕ ಅದ್ಭುತಗಳನ್ನ ಆತನು ಮಾಡಿರುವಂಥದ್ದನ್ನ ನಾವು ಸುವಾರ್ತೆಗಳಲ್ಲಿ ನೋಡುವಂಥವರಾಗಿದ್ದೇವೆ. ಯೇಸು ಕ್ರಿಸ್ತನ ಪರ್ವತ ಪ್ರಸಂಗವನ್ನ ನಾವು ನೋಡುವಂತಹ ಸಂದರ್ಭದಲ್ಲಿ ಪರ್ವತ ಪ್ರಸಂಗವನ್ನ ಆತನು ಮಾಡಿ ಮುಗಿಸಿ ಬೆಟ್ಟದಿಂದ ಇಳಿದು ಬಂದಾಗ ಒಬ್ಬ ಕುಷ್ಠರೋಗಿಯು ಆತನನ್ನ ಎದುರುಗೊಂಡು ಆತನಿಗೆ ಕೇಳುವಂತಹ ಒಂದು ಮನಸ್ಸು, ಆತನಿಗೆ ಕೇಳುವಂತಹ ಒಂದು ಪ್ರಶ್ನೆ, ಗುರುವೇ, ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಎಂಬುದಾಗಿ. ನಂತರವಾಗಿ ಹೀಗೆ ಪಟ್ಟಿಗಳು ಬೆಳೆಯುತ್ತಾ ಹೋಗುವಂಥದ್ದನ್ನ ನಾವು ನೋಡುವಂಥವರಾಗಿದ್ದೇವೆ. ಇಂದು ಓದಿದ ಮತ್ತಾಯನ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಒಬ್ಬ ಕನನ್ಯ ಸ್ತ್ರೀ, ಒಬ್ಬ ಕಾನಾನ್ಯದವಳು ಯೇಸುವಿನ ಬಳಿಗೆ ಬಂದು ತನ್ನ ಒಂದು ಬಿನ್ನಹವನ್ನ, ತನ್ನ ಒಂದು ಪ್ರಾರ್ಥನೆಯನ್ನ ಸಲ್ಲಿಸುವಂಥದ್ದಾಗಿ ನಾವು ನೋಡುತ್ತೇವೆ. ಇಲ್ಲಿ ಕಾನಾನ್ಯ ಸ್ತ್ರೀ ಯೇಸು ತೂರ್ ಸೀದೋನ್ ಪಟ್ಟಣಗಳ ಪ್ರಾಂತ್ಯಗಳಿಗೆ ಹೋದದ್ದು. ಆ ಸೀಮೆಯಿಂದ ಕಾನಾನ್ಯರವಳೊಬ್ಬಳು ಹೊರಟು ಬಂದು, ಸ್ವಾಮಿ, ದಾವೀದನ ಕುಮಾರನೇ, ನನ್ನನ್ನು ಕರುಣಿಸು ಎಂಬುದಾಗಿ ಆತಳು ಮೊರೆ ಇಡುವಂಥದ್ದನ್ನು ನಾವು ನೋಡುತ್ತೇವೆ. ಸೊ ಇಲ್ಲಿ ನಾವು ಗಮನಿಸಬೇಕಾಗಿರುವಂತಹ ಒಂದು ವಿಚಾರವನ್ನ ಇಲ್ಲಿ ಮಾರ್ಕನು ಸ್ಪಷ್ಟವಾಗಿ ಬರೆದಿರುವಂಥದ್ದನ್ನ ನಾವು ನೋಡುತ್ತೇವೆ. ಇಲ್ಲಿ ಮಾರ್ಕನು ಹೇಳಿರುವಂಥದ್ದು, ಒಬ್ಬ ಅನ್ಯ ಮತಸ್ಥಳು ಯೇಸುವಿನ ಬಳಿಗೆ ಬಂದು ಆತಳು ತನ್ನ ಬಿನ್ನಹವನ್ನ, ತನ್ನ ಪ್ರಾರ್ಥನೆಯನ್ನ ಸಲ್ಲಿಸುವಂಥದ್ದಾಗಿ ನಾವು ನೋಡುತ್ತೇವೆ. ಪ್ರಿಯರೇ, ಇಲ್ಲಿ ದೇವರ ಆ ಒಂದು ಯೇಸುಸ್ವಾಮಿ ತನ್ನ ಸೇವೆಯನ್ನ ವಿಸ್ತರಿಸುವಂಥದ್ದನ್ನ ನಾವು ಇಲ್ಲಿ ಸ್ಪಷ್ಟವಾಗಿ ನೋಡುವಂಥವರಾಗಿದ್ದೇವೆ. ಯೇಸುಸ್ವಾಮಿ ಸ್ವಂತ ಜನರಾದ ಯಹೂದ್ಯರಿಗೋಸ್ಕರವಾಗಿ ಆತನು ಬಂದವನಾಗಿದ್ದರೂ ಸಹ ಆತನು ಯಾರು ಆತನಿಗೆ ಮೊರೆ ಇಡುತ್ತಾರೋ ಅವರ ಪ್ರಾರ್ಥನೆಗೆ ಉತ್ತರವನ್ನ ಕೊಡುವಂಥದ್ದನ್ನ ನಾವು ನೋಡುತ್ತೇವೆ. ಇಲ್ಲಿ ಕನಾನ್ಯ ಸ್ತ್ರೀಯಳು ಯೇಸುವಿನ ಬಳಿಗೆ ಬಂದು, ದಾವೀದನ ಕುಮಾರನೇ, ನನ್ನನ್ನು ಕರುಣಿಸು, ನನ್ನ ಮಗಳಿಗೆ ದೆವ್ವದ ಕಾಟವಿದೆ ಎಂದು ಕೂಗಿ ಹೇಳುವಾಗ ಆತನು ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನ ಮಾಡದೆ ಆತನು ಮುಂದಕ್ಕೆ ಹೋಗುವಂಥದ್ದನ್ನ ನಾವು ನೋಡುತ್ತೇವೆ. ಆದರೆ ಆತನ ಶಿಷ್ಯರು ಆತನಿಗೆ ಹೇಳುವಂಥದ್ದು, ಆಕೆಯನ್ನ ಕಳುಹಿಸಿಬಿಡು, ಆಕೆಯನ್ನ ಕಳುಹಿಸಿಬಿಡು ಎಂಬುದಾಗಿ ಹೇಳುವಾಗ ಆಕೆಯ ಬಿನ್ನಹವನ್ನ, ಆಕೆಯ ಪ್ರಾರ್ಥನೆಯನ್ನ, ಆಕೆಯ ಮೊರೆಯನ್ನ ಕೇಳಿ ಒಂದು ಉತ್ತರವನ್ನ ಅವಳಿಗೆ ದಯಪಾಲಿಸು ಎಂಬುದಾಗಿ. ಆದರೆ ಯೇಸು ಸ್ವಾಮಿ ಹೇಳುವಂಥದ್ದು, ತಪ್ಪಿಸಿಕೊಂಡ ಕುರಿಗಳಂತಿರುವ ಇಸ್ರಾಯೇಲರ ಮನೆತನದವರ ಬಳಿಗೆ ಹೊರತು ಮತ್ತಾರ ಬಳಿಗೂ ನಾನು ಕಳುಹಿಸಲ್ಪಟ್ಟವನಲ್ಲ. ಯೇಸು ಸ್ವಾಮಿಯ ಈ ಲೋಕದ ಆಗಮನದ ಮೂಲ ಉದ್ದೇಶ ದೇವರಿಂದ ದೂರ ಹೋದಂತಹ ಇಸ್ರಾಯೇಲರನ್ನ ದೇವರ ಬಳಿಗೆ ತಿರುಗಿ ಸೇರಿಸುವಂಥದ್ದು ಒಂದಾಗಿತ್ತು. ಆದರೆ ಯಾವಾಗ ಇಸ್ರಾಯೇಲರು ಮಸ್ಸಿಯನನ್ನ ಅಂಗೀಕರಿಸದೆ, ಮಸ್ಸಿಯನನ್ನ ಸ್ವೀಕರಿಸದೆ, ಮಸ್ಸಿಯನನ್ನ ತ್ಯಜಿಸಿ ಬಿಟ್ಟಂತಹ ಆ ಒಂದು ಸಂದರ್ಭವನ್ನ ನಾವು ಸತ್ಯವೇದದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಇಲ್ಲಿ ಯೇಸು ಸ್ವಾಮಿ ಹೇಳುವಂಥದ್ದು, ನಾನು ಕಳುಹಿಸಿಕೊಟ್ಟಂಥದ್ದು ತಪ್ಪಿಸಿಕೊಂಡ ಕುರಿಗಳಂತಿರುವ ಇಸ್ರಾಯೇಲರ ಮನೆತನದವರ ಬಳಿಗೆ ಎಂಬುದಾಗಿ.
ಆದರೆ ಇಲ್ಲಿ ನಾವು ನೋಡುವಂಥದ್ದು 25ನೇ ವಾಕ್ಯದಲ್ಲಿ ಆಕೆಯು ಆತನಿಗೆ ಅಡ್ಡ ಬಿದ್ದು, ಸ್ವಾಮಿ ನನಗೆ ಅನುಗ್ರಹ ಮಾಡಬೇಕು ಅಂದಳು. ಇಲ್ಲಿ ಯೇಸು ಸ್ವಾಮಿ ಹೇಳುವಂಥದ್ದು, ಮಕ್ಕಳು ತಿನ್ನುವ ರೊಟ್ಟಿಯನ್ನು ತಕ್ಕೊಂಡು ನಾಯಿ ಮರಿಗಳಿಗೆ ಹಾಕುವುದು ಸರಿಯಲ್ಲ. ಆದರೆ ಆಕೆಯ ಒಂದು ಪ್ರತ್ಯುತ್ತರ ಏನೆಂಬುದಾಗಿ ನಾವು ನೋಡುವಾಗ, ಈ ಮಾತು ನಿಜವೇ. ನಾಯಿ ಮರಿಗಳಂತೂ ತಮ್ಮ ಯಜಮಾನರ ಮೇಲಿನಿಂದ ಬೀಳುವ ರೊಟ್ಟಿಯ ತುಂಡುಗಳನ್ನು ತಿನ್ನುತ್ತವಲ್ಲ ಅಂದಳು. ಆಕೆಯ ನಂಬಿಕೆ ತನ್ನನ್ನು ಎಷ್ಟು ಮಾತ್ರಕ್ಕೂ ಹೀಯಾಳಿಸಿದರೂ ತನ್ನ ಜೀವಿತದಲ್ಲಿ ತಾನು ಯಾವ ಉದ್ದೇಶಕ್ಕೋಸ್ಕರವಾಗಿ ಯೇಸುವಿನ ಹಿಂದೆ ಬದ್ದಳೋ ಆ ಒಂದು ಉದ್ದೇಶವು ಪೂರ್ತಿಗೊಳ್ಳುವುದಕ್ಕೋಸ್ಕರವಾಗಿ ಅವಳು ತನ್ನನ್ನೇ ತಗ್ಗಿಸಿಕೊಳ್ಳುವಂಥದ್ದನ್ನು ನಾವು ನೋಡ್ತೇವೆ. ಯೇಸು ಸ್ವಾಮಿ ಹೇಳುವಂಥದ್ದು, ನನ್ನ ರಕ್ಷಣೆಯ ಸಂದೇಶ, ನನ್ನ ಬಿಡುಗಡೆಯ ಸಂದೇಶ ಬೇಕಾಗಿರುವಂಥದ್ದು ತಪ್ಪಿಸಿಕೊಂಡು ಹೋಗಿರುವಂತಹ ಇಸ್ರಾಯೇಲ್ ಮನೆತನದವರಿಗೆ ಮಾತ್ರ ಎಂಬುದಾಗಿ ಹೇಳುವಾಗ, ಇಲ್ಲಿ ಕಾನಾನ್ಯ ಸ್ತ್ರೀಯಳು ಹೇಳುವಂಥದ್ದು, ಈ ಒಂದು ನಾಯಿ ಮರಿಗಳು ತಮ್ಮ ಯಜಮಾನನ ಮೇಜಿನಿಂದ ಕೆಳಗೆ ಬೀಳುವಂತಹ ರೊಟ್ಟಿ ತುಂಡುಗಳನ್ನು ತಿನ್ನುತ್ತವೆ ಎಂಬುದಾಗಿ. ಅಂದರೆ ಅವಳು ತನ್ನನ್ನು ತಾನೇ ಇಸ್ರಾಯೇಲ್ ಜನರೊಂದಿಗೆ ಸರಿ ಸಮಾನವಾಗಿ ಮಾಡಿಕೊಳ್ಳದೆ, ತಾನು ಇಸ್ರಾಯೇಲ್ ಜನಾಂಗದವರೊಂದಿಗೆ ಹೊಂದಾಣಿಕೆ ಇಲ್ಲದವಳಾಗಿದ್ದರೂ ಸಹ ಅವರು ಸ್ವೀಕರಿಸದೇ ಇರುವಂತಹ ಸಂದೇಶವನ್ನ, ಅವರು ಸ್ವೀಕರಿಸದೇ ಇರುವಂತಹ ಮಸೀಯನನ್ನ ನಾನು ಸ್ವೀಕರಿಸುವುದಕ್ಕೆ ಸಿದ್ಧಳಿದ್ದೇನೆ ಎಂಬುವಂತಹ ಒಂದು ಮನೋಭಾವದ ಮಾತುಗಳನ್ನ ಅಲ್ಲಿ ಆಡುವಂಥದ್ದನ್ನು ನಾವು ನೋಡುತ್ತೇವೆ. ಇದನ್ನ ಕೇಳಿದಾಗ ಯೇಸು ಸ್ವಾಮಿ ಹೇಳುವಂಥದ್ದು, ಅಮ್ಮ ನಿನ್ನ ನಂಬಿಕೆ ಬಹಳ, ನಿನ್ನ ಮನಸ್ಸಿನಂತೆ ಆಗಲಿ ಎಂದು ಉತ್ತರ ಕೊಟ್ಟನು ಎಂಬುದಾಗಿ. ಪ್ರಿಯ ದೇವರ ಮಕ್ಕಳೇ, ಈ ಒಂದು ಮುಂಜಾನೆಯಲ್ಲಿ ನಾನು ನಿಮ್ಮ ಮಧ್ಯದಲ್ಲಿ ಹೇಳ ಬಯಸುವುದಕ್ಕಿರುವಂತಹ ಒಂದೇ ಒಂದು ಸಂದೇಶ ಏನೆಂಬುದಾಗಿ ನೋಡುವಾಗ, ನಾವು ನಮ್ಮ ಮೇರೆಯನ್ನ ಬಿಟ್ಟು ಕ್ರಿಸ್ತನ ಸದ್ವರ್ತಮಾನವನ್ನ ತಿಳಿಸುವುದಕ್ಕೆ ಬಾಧ್ಯಸ್ಥರಾಗಿದ್ದೇವೆ ಅನ್ನುವಂಥದ್ದನ್ನ ನಾವು ಎಂದಿಗೂ ಮರೆಯಬಾರದು. ಇಂದು ಅನೇಕರು ಕ್ರಿಸ್ತನ ಸೇವೆಯಲ್ಲಿ ಬಹಳ ಆಸಕ್ತಿಯಿಂದ ಮುನ್ನುಗ್ಗುತ್ತಿರುವಂಥದ್ದನ್ನ ನಾವು ನೋಡುವವರಾಗಿದ್ದೇವೆ. ಇಂದು ಸಭೆಗಳು ಕ್ರೈಸ್ತರಿಗಾಗಿಯೇ ಕಟ್ಟಲ್ಪಡುವಂಥದ್ದನ್ನು ನಾವು ನೋಡುತ್ತೇವೆ. ಇಂದು ಅನೇಕ ಸೇವೆಗಳು ಕ್ರೈಸ್ತರ ಮಧ್ಯದಲ್ಲಿಯೇ ನಡೆಯುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಇಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಆಗಿರ್ಬೋದು, ಯಾವುದೇ ಮೀಡಿಯಾಗಳಲ್ಲಿ ಆಗಿರ್ಬೋದು, ಕ್ರೈಸ್ತರ ನಡುವೆ ಕ್ರೈಸ್ತರಿಗೋಸ್ಕರವೇ ನಾವು ಸೇವೆಯಲ್ಲಿ ನಮ್ಮನ್ನು ತೊಡಗಿಸಿಕೊಂಡಿರುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಆದರೆ ಒಂದು ವಿಚಾರವನ್ನು ನಾವು ಚೆನ್ನಾಗಿ ಗ್ರಹಿಸಬೇಕಾಗಿರುವಂಥದ್ದು, ಕ್ರಿಸ್ತನ ಸದ್ವರ್ತಮಾನವು ಬೇಕಾಗಿರುವಂಥದ್ದು ಕ್ರೈಸ್ತರಿಗಲ್ಲ, ಬದಲಾಗಿ ಅನ್ಯ ಜನರಿಗೆ. ನಮ್ಮೆಲ್ಲರ ದೌತ್ಯ ಕ್ರಿಸ್ತನ ಪ್ರೀತಿಯನ್ನ, ಕ್ರಿಸ್ತನ ಶುಭ ಸಮಾಚಾರವನ್ನ ಕ್ರೈಸ್ತರ ನಡುವೆ ಹಂಚುವುದಕ್ಕಿಂತಲೂ ಮಿಗಿಲಾಗಿ ಕ್ರೈಸ್ತೇತರ ನಡುವೆ ಹಂಚುವಂಥದ್ದಾಗಿರಬೇಕು ಎಂಬುದಾಗಿದೆ. ಇಲ್ಲಿ ನಾವು ನೋಡುವಂತಹ ಒಂದೇ ಒಂದು ಕಾರ್ಯ ಪ್ರಿಯರೇ, ಗಾಡ್ಸ್ ಲವ್, ದೇವರ ಪ್ರೀತಿ ಅದು 4 ದಿಕ್ಕುಗಳಿಗೆ ಪ್ರಸರಿಸಬೇಕಾಗಿರುವಂತಹ ಒಂದು ಕಾಲಘಟ್ಟಗಳಲ್ಲಿ ನೀನು ನಾನು ಜೀವಿಸುತ್ತಿದ್ದೇವೆ ಎಂಬುವಂಥದ್ದನ್ನ ನೀನು ನಾನು ಮರೆಯಬಾರದು. ಇಲ್ಲಿ ಯೇಸು ಸ್ವಾಮಿ ಹೇಳಿರುವಂಥ ಮಾತು, ಅಮ್ಮ ನಿನ್ನ ನಂಬಿಕೆ ಬಹಳ ಎಂಬುದಾಗಿ. ಹೌದು ಪ್ರಿಯರೇ, ಇಂದು ಅನೇಕರು ಈ ಕ್ರಿಸ್ತನ ಪ್ರೀತಿಯನ್ನ ತಮ್ಮ ದೈನಂದಿನ ಜೀವಿತದಲ್ಲಿ ಅನುಭವಿಸುವುದಕ್ಕೆ ಹಾತೊರೆಯುತ್ತಿರುವಂಥದ್ದನ್ನ ನಾವು ನೋಡುವಂಥವರಾಗಿದ್ದೇವೆ. ಈ ಕ್ರಿಸ್ತನ ಪ್ರೀತಿಯನ್ನ ನಾವು ಇತರರಿಗೆ ಸಾರಬೇಕಾದರೆ ನಾವು ಮೊದಲು
ಕ್ರಿಸ್ತನಲ್ಲಿ ನೆಲೆಯೂರಿ ನಿಂತವರಾಗಿರಬೇಕು. ಯೋಹಾನನ ಸುವಾರ್ತೆಯಲ್ಲಿ ನಾವು ನೋಡುವ ಪ್ರಕಾರವಾಗಿ ಯಾವ ಕೊಂಬೆಯು ಬಳ್ಳಿಯಲ್ಲಿ ನೆಲೆಗೊಳ್ಳದೆ ಹೋದರೆ ತನ್ನಷ್ಟಕ್ಕೆ ತಾನೇ ಫಲವನ್ನ ಕೊಡಲಾರದು. ನಮ್ಮ ಜೀವಿತದಲ್ಲಿ ಒಂದು ಕ್ರೈಸ್ತತ್ವದ ಫಲವನ್ನ ನಾವು ಕೊಡಬೇಕಾದರೆ ಮೊದಲು ನಾವು ಕ್ರಿಸ್ತನಲ್ಲಿ, ಕ್ರಿಸ್ತನ ವಾಕ್ಯದಲ್ಲಿ, ಕ್ರಿಸ್ತನ ಪರಿಶುದ್ಧತೆಯಲ್ಲಿ ನಾವು ನೆಲೆ ನಿಂತಿರಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯವಾದ ಒಂದು ವಿಚಾರವಾಗಿದೆ. ಪ್ರಿಯರೇ, ನಾವು ಕ್ರೈಸ್ತರಾಗಿದ್ದೇವೆ ಎಂಬುವುದಕ್ಕೆ ಗುರುತು ಏನೆಂಬುದಾಗಿ ನಾವು ನೋಡುವಾಗ ಅಥವಾ ಕೇಳುವಾಗ ಇಂದು ಲೌಕಿಕರು ಹೇಳುವಂತಹ ಒಂದು ವಿಚಾರ, ಇವರು ಭಾನುವಾರದ ದಿನದಂದು ಆಲಯಕ್ಕೆ ಹೋಗುತ್ತಾರೆ ಎಂಬುದಾಗಿ. ನೀನು ನಾನು ಕ್ರೈಸ್ತನು ಎಂಬುದಾಗಿ ಸಮಾಜ ನಿನ್ನನ್ನು ಗುರುತಿಸಬೇಕಾಗಿರುವಂಥದ್ದು ಭಾನುವಾರದ ದಿನದಂದು ನೀನು ನಾನು ಆಲಯಕ್ಕೆ ಹೋಗುವುದರ ಫಲವಾಗಿ ಅಲ್ಲ, ಅಥವಾ ನೀನು ನಾನು ಕ್ರಿಸ್ಮಸ್ ಹಬ್ಬವನ್ನ ಆಚರಿಸುವುದರ ಮೂಲಕವಾಗಿ ಅಲ್ಲ, ಅಥವಾ ನೀನು ನಾನು 40 ದಿನ ಕ್ರಿಸ್ತನ ಶ್ರಮೆ ಮರಣವನ್ನ ಜ್ಞಾಪಕ ಮಾಡುವುದರ ಮೂಲಕವಾಗಿ ಅಲ್ಲ, ಅಥವಾ ಉಪವಾಸ ಮಾಡುವುದರ ಮೂಲಕವಾಗಿ ಅಲ್ಲ, ಅಥವಾ ಗುಡ್ ಫ್ರೈಡೆಯನ್ನ, ಈಸ್ಟರನ್ನ ಆಚರಣೆ ಮಾಡುವುದರ ಮೂಲಕವಾಗಿ ಅಲ್ಲ. ಲೋಕ ನನ್ನನ್ನ ಕ್ರೈಸ್ತನು ಎಂಬುದಾಗಿ ಕರೆಯಬೇಕಾಗಿರುವಂಥದ್ದು ಯಾವುದರ ಮೂಲಕವಾಗಿ ಎಂಬುವಂಥದ್ದನ್ನ ಯೋಹಾನನು ತನ್ನ ಸುವಾರ್ತೆಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾನೆ. ಅದನ್ನು ನಾವು ಓದಿ ಕೇಳಿದ್ದೇವೆ. ಅದೇನೆಂಬುದಾಗಿ 16ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ನೀವು ಹೋಗಿ ಫಲವನ್ನ ಕೊಡುವವರಾಗಿರ್ಬೇಕು. ಆಮೇಲೆ ನೀವು ಕೊಡುವಂತಹ ಫಲ ನಿಲ್ಲುವಂಥದ್ದಾಗಿರಬೇಕು. ಫಲವನ್ನು ಕೊಡೋದು ಈಸಿ, ಆದರೆ ಕೊಡುವಂತಹ ಫಲ ನಿಲ್ಲುವಂಥದ್ದಾಗಿರಬೇಕು. ಕೊಡುವಂಥ ಫಲ ನಿಲ್ಲಬೇಕಾದ್ರೆ ನಮ್ಮ ಕೊಂಬೆ ಕ್ರಿಸ್ತನೆಂಬ ದ್ರಾಕ್ಷೆ ಬಳ್ಳಿಯಲ್ಲಿ ನಿತ್ಯ ನಿರಂತರವಾದಂತಹ ಒಂದು ಸಂಪರ್ಕವನ್ನು ಹೊಂದಿರಬೇಕು. ಇಂದು ನಾನು ಒಬ್ಬ ವ್ಯಕ್ತಿಗೆ ಸುವಾರ್ತೆಯನ್ನು ಹೇಳಿ ನಾನು ಕ್ರಿಸ್ತನ ಪ್ರೀತಿಯಿಂದ ಅಗಲಿ ಹೋದರೆ ನನ್ನ ಸುವಾರ್ತೆಯನ್ನು ಕೇಳಿದ ವ್ಯಕ್ತಿ ಆತನು ಅಗಲಿ ಹೋಗ್ತಾನೆ. ನನ್ನ ಉದ್ದೇಶ, ನನ್ನ ಜವಾಬ್ದಾರಿ ಅನ್ನುವಂಥದ್ದು ಕೇವಲ ಫಲವನ್ನು ಕೊಡುವಂಥದ್ದು ಮಾತ್ರವಲ್ಲ, ಕೊಡುವಂತಹ ಫಲ ಅದು ನಿಲ್ಲುವಂಥದ್ದಾಗಿರಬೇಕು. ಇಂದು ಅನೇಕರು ಫಲವನ್ನು ಕೊಡುವಂಥವರಾಗಿದ್ದಾರೆ. ಫೇಸ್ಬುಕ್ ಮೂಲಕವಾಗಿ, ವಾಟ್ಸಪ್ ಮೂಲಕವಾಗಿ ದೇವರ ಸಂದೇಶವನ್ನು ಹಂಚುವಂಥವರಾಗಿದ್ದಾರೆ, ಸಾರುವಂಥವರಾಗಿದ್ದಾರೆ. ಆದರೆ ಪ್ರಿಯರೇ, ನಿಮ್ಮ ಫಲಗಳು ನಿಲ್ಲುವಂತಹ ಫಲಗಳಾಗಿದ್ದೀಯಾ? ಇದನ್ನು ನಾವು ಒಂದು ಬಾರಿ ಅವಲೋಕಿಸಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯವಾಗಿರುವಂಥದ್ದು. ಲೆಟ್ ಅಸ್ ಎಕ್ಸಾಮಿನ್. ನಮ್ಮ ಜೀವಿತವನ್ನು ಒಂದು ಸಾರಿ ನಾವು ಪರೀಕ್ಷಿಸಿಕೊಳ್ಳುವ. ನಾನು ಕೊಡುವಂತಹ ಫಲ ಅದು ನಿಲ್ಲುವಂತಹ ಫಲವಾಗಿದೆಯಾ? ಇಲ್ಲಿ ಹಾಡುಗಾರನು ಹಾಡಿದಂತಹ ಹಾಡಿನ ಕೊನೆಯ ಚರಣವನ್ನ ಹಾಡಿ ನಮ್ಮ ಇಂದಿನ ಆರಾಧನೆಯನ್ನು ನಾವು ಮುಗಿಸುವ. ಎಲೆ ತುಂಬಿ ಫಲ ಕೊಡದ ಅಂಜೂರದ ಮರವು ನೀನಾಗಾದಿರು. ಎಲೆ ತುಂಬಿ ಫಲ ಕೊಡದ ಈ ವರ್ಷ ಫಲ ಕೊಟ್ಟಾರೆ, ಉತ್ತಮ ಫಲ ಕೊಡುವ ಕೊಂಬೆಯಾಗಿರು. ಈ ವರ್ಷ ಫಲ ಕೊಟ್ಟಾರೆ, ಉತ್ತಮ ಫಲ ಕೊಡುವ ಕೊಂಬೆಯಾಗಿರು. ಆಳಕ್ಕೆ ಬೇರೂರುರಿ,
ಮೇಲಕ್ಕೆ ಫಲ ಕೊಡು ನೀ. 100, 60, 30 ಹೆಚ್ಚಾಗಿ ಫಲ ಕೊಡು ನೀ. 3, 60, 30 ಹೆಚ್ಚಾಗಿ ಫಲ ಕೊಡು ನೀ. ನಮ್ಮನ್ನು ಬಲವಾಗಿ ಪ್ರೀತಿ ಮಾಡುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ಈ ಪರಿಶುದ್ಧ ದಿನಕ್ಕಾಗಿ ನಾವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಹೌದು ಕರ್ತನೆ, ಕ್ರಿಸ್ತನಲ್ಲಿ ಬೇರೂರಿ ಆತನಲ್ಲಿ ಭಕ್ತಿ ವೃದ್ಧಿಯನ್ನು ಹೊಂದಿಕೊಂಡು ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಬೇಕೆಂಬ ನಿಮ್ಮ ವಾಕ್ಯವನ್ನು ನಾವು ಮತ್ತೊಂದು ಆವರ್ತಿ ನಾವು ಮನನ ಮಾಡುವಂಥವರಾಗಿದ್ದೇವೆ. ನೀವು ನಮ್ಮನ್ನು ಕರೆದಿರುವಂಥದ್ದು ಕೇವಲ ಒಬ್ಬ ಕ್ರೈಸ್ತರಾಗಿ ಈ ಲೋಕದಲ್ಲಿ ಬದುಕುವುದಕ್ಕೋಸ್ಕರವಾಗಿ ಅಲ್ಲ ಸ್ವಾಮಿ. ನಮ್ಮನ್ನು ಈ ಲೋಕದಲ್ಲಿ ನೀನು ಹಾಕಿಟ್ಟಿರುವಂಥದ್ದು, ನಮ್ಮನ್ನು ಈ ಲೋಕದಲ್ಲಿ ನೀನು ನೇಮಿಸಿರುವಂಥದ್ದು ಫಲವನ್ನು ಕೊಡುವಂತಹ ಫಲಗಳು ನಿಲ್ಲುವಂತಹ ಒಬ್ಬ ವ್ಯಕ್ತಿಗಳಾಗಿ ನಮ್ಮನ್ನು ನೇಮಿಸಿದ್ದಿ ಎಂಬುದಾಗಿ ನಿಮ್ಮ ವಾಕ್ಯದ ಮೂಲಕವಾಗಿ ನಮ್ಮನ್ನು ಎಚ್ಚರಿಕೆ ಪಡಿಸಿದ್ದಕ್ಕಾಗಿ ನನಗೆ ಸ್ತೋತ್ರ. ಈ ಮುಂಜಾನೆಯಲ್ಲಿ ಮತ್ತೊಂದು ಆವರ್ತಿಕತನೇ ನಿಮ್ಮ ವಾಕ್ಯದ ಮುಂಭಾಗದಲ್ಲಿ ನಮ್ಮನ್ನೇ ಸಮರ್ಪಿಸ್ತಾ ಇದ್ದೇವೆ. ಆಶೀರ್ವದಿಸು. ಪ್ರಾರ್ಥನೆಗಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಬುಧ ನಾಮದಲ್ಲಿ ಬಿಡುತ್ತೇವೆ ನಮ್ಮ ಪ್ರೀತಿಯ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರ ಆತ್ಮನ ಅನ್ಯೋನ್ಯತೆ ಇಂದಿನಿಂದ ಸದಾಕಾಲವು ಪ್ರತಿಯೊಬ್ಬರ ಮೇಲೆ ಎಂದೆಂದಿಗೂ ನಿರಂತರವಾಗಿ ನೆಲೆಗೊಂಡಿರಲಿ. ಆಮೀನ್. ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ.